ರೂಮ್ಗೆ ಕರೆಸಿ ಕೊಲೆ ಮಾಡಿದ್ನ ಸ್ನೇಹಿತ, ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತಿರೋ ಪೋಷಕರು. ಹೌದು, ನಿನ್ನೆ ಬೆಳಗ್ಗೆ ಸ್ನೇಹಿತೆಯ ರೂಮ್ಗೆ ಹೋಗಿದ್ದ ಯುವತಿ ರೂಮ್ನಲ್ಲಿಯೇ ಹೆಣವಾಗಿದ್ಲು. ನಿನ್ನೆ ಬೆಳಗ್ಗೆ ಸ್ನೇಹಿತರೊಬ್ಬರು ಕರೆ ಮಾಡಿ ತಮ್ಮ ರೂಮ್ಗೆ ಕರೆಸ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗಿದ್ದ ಆಂಧ್ರ ಮೂಲದ 21 ವರ್ಷದ ದೇವಿಶ್ರೀಯನ್ನ ಪ್ರೇಮವರ್ಧನ್ ಅನ್ನುವ ಯುವಕ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತಮ್ಮೇನಹಳ್ಳಿಯಲ್ಲಿ ನಿನ್ನೆ ಘಟನೆ ನಡೆದಿದ್ದು, ಫೋನ್ ಕರೆ ಮಾಡಿದ್ರು ಕಾಲ್ ಪಿಕ್ ಮಾಡದ ಹಿನ್ನೆಲೆಯಲ್ಲಿ ಅನುಮಾನಗೊಂಡ ಪೋಷಕರು ಇಲ್ಲೇ ಇದ್ದ ಸಂಬಂಧಿಕರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸಂಬಂಧಿಕರು ವಿಚಾರಿಸಿ ದೇವಿಶ್ರೀ ಎಲ್ಲಿದ್ದಾಳೆ ಅಂತ ಹುಡುಕಿದಾಗ ಶವವಾಗಿ ಸ್ನೇಹಿತೆಯ ರೂಮ್ನಲ್ಲಿ ಪತ್ತೆಯಾಗಿರೋದು ಗೊತ್ತಾಗಿದೆ. ಕೂಡಲೇ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಗೆ ದೂರು ಕೊಟ್ಟು ಪ್ರಕರಣವನ್ನು ದಾಖಲಿಸಿದ್ದಾರೆ. ಅದು ಇನ್ಸಿಡೆಂಟ್ ಏನಾಗಿದೆ ಅನ್ನೋದು ಕೂಡ ಇನ್ನೂ ಗೊತ್ತಾಗ್ತಾ ಇಲ್ಲ. ಆದರೆ ಫ್ರೆಂಡ್ ರೂಮ್ಗೆ ಅಂತ ಹೋಗಿರೋದು. ಆ ಫ್ರೆಂಡ್ ರೂಮಲ್ಲಿ ಏನೋ ಮತ್ತೆ ನಾನು ಆಚೆ ಕಡೆ ಹೋಗ್ಬಿಟ್ಟು ಬರಬೇಕು, ಬೀಗ ಅಲ್ಲಿಕ್ಕಿದ್ದು ನೋಡಿ ಅಂತ ಹೇಳಿದ್ರಂತೆ, ನೋಡಿದ್ದಾರಂತೆ. ನಿನ್ನೆ 12 ಗಂಟೆವರೆಗೂ ಅವ್ರ ತಂದೆನ ಮಾತಾಡಿದ್ದಾರೆ. ಆ ಮಗು ಫೋನಲ್ಲಿ ಮಾತಾಡಿದ್ದಾರೆ. ಮತ್ತು ನಾನು ಹೋಮ್ವರ್ಕ್ ಬರೀತಾ ಇದ್ದೀನಿ, ಒಂದೊಂದು ಅರ್ಧ ಗಂಟೆ ಬಿಟ್ಕೊಂಡು ನಿಮ್ಮನ್ನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರಂತೆ. ಅಷ್ಟರೊಳಗೆ ನಮಗೇನು ಗೊತ್ತಿಲ್ಲ. ನೈಟ್ ಮಾತ್ರ 11:15 ಏನೋ ವಿಚಾರ ಗೊತ್ತಿರೋದು, ಮಗು ವಿಚಾರ, ಏನು ಈ ರೀತಿ ಡೆತ್ ಆಗಿದ್ದಾರೆ ಅಂತ ಹೇಳಿ. ಆ ಮನೆಯವರು, ಪಕ್ಕದ ಮನೆಯವರು ಏನೋ ನೋಡ್ಕೊಂಡು ಹೇಳಿರೋದು. ಅಲ್ಲಿವರೆಗೂ ನಮ್ಗೆ ಗೊತ್ತಿಲ್ಲ. ಮತ್ತು 3 ಗಂಟೆಗೆ ಇಲ್ಲಿ ಡೆಡ್ ಬಾಡಿನ ಇಲ್ಲಿಗೆ ಸೇರಿಸಿದ್ದಾರೆ. ಈ ಪ್ರೇಮವರ್ಧನ್ ಅನ್ನೋ ವ್ಯಕ್ತಿ ಬಗ್ಗೆನೂ ಹೇಳಿದ್ದಾರಂತೆ. ಹೇಳಿದ್ರು ಕೂಡ ಅವರು ಮ್ಯಾನೇಜ್ಮೆಂಟ್ ಅವರು ಏನು ತಿಳ್ಕೊಂಡಿಲ್ಲ. ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ವಿಕ್ಟೋರಿಯಾ ಆಸ್ಪತ್ರೆಗೆ ಪೊಲೀಸರು ರವಾನಿಸಿದ್ರು. ವಿಕ್ಟೋರಿಯಾ ಆಸ್ಪತ್ರೆಯ ಶವಾಗಾರದ ಬಳಿ ಮೃತಳ ಸಂಬಂಧಿಕರು ಕಣ್ಣೀರಿಟ್ಟಿದ್ದಾರೆ. ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಆಗ್ರಹಿಸಿದ್ದಾರೆ. ನಮ್ಮ ಮಗಳು ಒಳ್ಳೆಯವಳು, ಯಾರು ಯಾಕೆ ಕೊಲೆ ಮಾಡಿದ್ದಾರೆ ಅಂತ ಗೊತ್ತಾಗಬೇಕು. ನಾವು ಚೆನ್ನಾಗಿ ಓದಿ ನಮಗೆ ಆಸರೆ ಆಗ್ತಾಳೆ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಈಗ ಮಗಳು ಕೊಲೆಯಾಗಿ ಹೋಗಿದ್ದಾಳೆ. ಕೊಲೆ ಮಾಡಿದವರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಓದ್ಬೇಕಂತ ಈ ಊರಿಗೆ ಕಳ್ಸಿದೀವಲ್ಲ, ಅವ್ರ ಫ್ರೆಂಡ್ ಏನ್ ಮನೆಗೇನೋ ಫೋನ್ ಮಾಡಿದ್ರಂತೆ. ಆ ಹುಡುಗ ಬಂದಿದ್ದಾನೆ ಏನೋ, ನಮಗ್ ಗೊತ್ತಿಲ್ಲ, ಆ ಹುಡುಗಿಗೆ ಗೊತ್ತು. ಈ ಹುಡುಗಿ PG ಇಂದ ಬಂದು ಅವ್ರ ಮನೆಗೆ ಹೋಗಿದ್ದಕ್ಕೆ ಆ ಹುಡುಗನೇ ಫೋನ್ ಮಾಡಿದ್ದಾನೆ. ಈ ತರ ಬೀಗ ಬಾತ್ರೂಮ್ ಹತ್ರ ಇಕ್ಕಿದ್ದೀನಿ, ಹೋಗಿ ನೋಡಿ. ಆವಾಗ ಗೊತ್ತಾಯ್ತು ನಮ್ಗೆಲ್ಲ ಊರಿಂದ, ಈ ತರ ಫೋನ್ ಇದೆ, ಆ ಹುಡುಗಿ ಈ ತರ ಬಿದ್ದೋಗಿದ್ದಾರೆ ಅಂತ. ಓದ್ಬೇಕು ಅಂತ ನಾವು ಕಳಿಸ್ತೀವಿ. ಆ ಮಕ್ಕಳಿಗೆ ಇಲ್ಲ ಹಿಂಗೆ ದ್ರೋಹ ಮಾಡಿದ್ರೆ ನಾಯನ್ನ. ಇನ್ನು ದೇವಿಶ್ರೀಯನ್ನ ಕೊಲೆಗೈದಂತಹ ಯುವಕ ಪ್ರೇಮವರ್ಧನ್ ಅಂತ ಗೊತ್ತಾಗಿದ್ದು ಆಕೆಯ ಸ್ನೇಹಿತನೇ ಅಂತೆ. ಈ ಹಿಂದೆ ಕೂಡ ರ್ಯಾಗಿಂಗ್ ಮಾಡಿದ್ದ ಅನ್ನುವಂತಹ ಆರೋಪವನ್ನ ಕುಟುಂಬಸ್ಥರು ಮಾಡ್ತಿದ್ದಾರೆ. ಕೊಲೆ ಮಾಡಿದ ಆರೋಪಿ ಸದ್ಯ ತಲೆಮರೆಸಿಕೊಂಡಿದ್ದು, ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಪತ್ತೆಗೆ ಬಲೆ ಬೀಸಿದ್ದಾರೆ. ಒಂದು ಕಡೆ ಸ್ನೇಹಿತನಿಂದಲೇ ವಿದ್ಯಾರ್ಥಿನಿ ಕೊಲೆಯಾಗಿ ಹೋಗಿದ್ರೆ, ಪೊಲೀಸರಿಂದ ಎರಡೂ ಪ್ರಕರಣದಲ್ಲೂ ಕೂಡ ಇನ್ವೆಸ್ಟಿಗೇಷನ್ ನಡೀತಿದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.